ಕೊಪ್ಪಳ ಜಿಲ್ಲೆ ಬೂದಗುಂಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಗೇಶನಹಳ್ಳಿ ಗ್ರಾಮದಿಂದ ಕುಮಾರರಾಮನ ಕುಮ್ಮಟದುರ್ಗದವರೆಗೆ ರಸ್ತೆ ಕಾಮಗಾರಿ ಅಪೂರ್ಣವಾಗಿರುವುದರಿಂದ ಗ್ರಾಮಸ್ಥರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 6 ಕೋಟಿ ವೆಚ್ಚದ ಕಲ್ಯಾಣ ಪಥ ಯೋಜನೆಯಡಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಅರ್ಧದಲ್ಲೇ ನಿಂತಿದ್ದು, ಅರ್ಧ ನಡೆದ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿದ್ದಾರೆ. ರಸ್ತೆ ವಿಸ್ತರಣೆಗೆ ರೈತರು ಭೂಮಿ ನೀಡಿದ್ದಾರೆ, ಆದರೆ ಭೂಮಿ ಕಳೆದುಕೊಂಡ ರೈತರಿಗೆ ಇದುವರೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ರೈತರು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕು, ಕಾಮಗಾರಿ ಪೂರ್ಣಗೊಳಿಸುವವರಿಗೆ ಬಿಲ್ ಪಾಸ್ ಮಾಡಬಾರದು ಹಾಗೂ ತಪ್ಪಿತಸ್ಥ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ನನ್ನ ಹೆಸರು ಕಾಶಿಂ ಕೆ ನಾಗೇಶನಹಳ್ಳಿ ಅಂತ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಬರ್ತಕ್ಕಂಥ ಬೂದಗುಂಪ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗೇಶನಹಳ್ಳಿ. ಏನಪ್ಪ ವಿಶೇಷತೆ ಅಂದರೆ ನಾನು ಬಂದಿರೋದು 2024-26ನೇ ಸಾಲಿನಾಗ ಕಲ್ಯಾಣ ಪಥ ಅಂತ ಒಂದು ಯೋಜನೆ ಬಂದಿತ್ತು ನಮ್ಮ ಊರಿಗೆ. ಅದು 6 ಕೋಟಿದು ಒಂದು ಪ್ರಾಜೆಕ್ಟ್ ಬಂದಿತ್ತು. ನಾಗೇಶನಹಳ್ಳಿಯಿಂದ ಹಿಡಿದು ಕುಮಾರರಾಮ್ ಕುಮಟವರೆಗೂ. ಅದು ಕುಮಾರರಾಮ್ ಕುಮಟವರೆಗೂ ಒಂದು ರೋಡ್ ಮಾಡಬೇಕಂತ ಬಂದಿತ್ತು. ಯಾಕಂದರೆ ರೈತರಿಗೆ ಅನುಕೂಲ ಆಗಲಿ ಮತ್ತು ದನ ಕರುಗಳಿಗೆ ಅನುಕೂಲ ಆಗಲಿ ಅಂತ. ಬಟ್ ಇದು ಬಂದಿರೋದೇನಪ್ಪ ಅಂದರೆ 2ನೇ ತಿಂಗಳದಾಗ 9/2/2026ಕ್ಕೆ ಮುಗಿಬೇಕಿತ್ತು. ಆ್ಯಕ್ಚುಲಿ ಇನ್ನೂ ಕಾಮಗಾರಿ ಆರಂಭ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಆದರೂ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಮಾಡಪ್ಪ ಅಂದರೆ ಅಲ್ಲಿ ನಮ್ಮೂರು ಇರೋದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಅರ್ಧಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಒಂದು ಅಳ್ತಿ ದೌರ್ಜನ್ಯ ರೀತಿಯಿಂದ ಪದಗಳನ್ನ ಯೂಸ್ ಮಾಡೋದು. ಮತ್ತು ನೀವು ಯಾರು ಕೇಳಕ್ಕೆ ನಮಗೆ ನೀವೇನು ಸಂಬಂಧ, ನೀವೇನು ಇದಕ್ಕೆ ಹೊಣೆ ಅಂತ ಕೇಳ್ತಾರೆ. ನಮಗೆ ಕೇಳಕ್ಕೆ ಬಂದರೆ ಸರಿಯಾದ ರೀತಿಯಿಂದ ಮಾಡ್ಕೊಂಡು ಹೋಗಿ ಅಂತ ಕೇಳಿದ್ರೆ ಅಲ್ಲಿ ಬಂದಿದ್ದಾರೆ. ಕೆರೆಯಾಗ ಫಾರೆಸ್ಟು ಮಣ್ಣು ತೊಗೊಂಡು ಹೊಡೆದು ಬಿಟ್ಟು ಕೆಲಸ ಸಹ ಆರಂಭ ಮಾಡಿದ್ದಾರೆ. ಅದನ್ನ ಕೇಳಕ್ಕೆ ಹೋದ್ರೆ 2ನೇ ತಿಂಗಳಿಗೆ ಮುಗಿಬೇಕು. ಆ್ಯಕ್ಚುಲಿ ಇದು ಇನ್ನೂ ಪ್ರಾಜೆಕ್ಟ್ ಮುಗಿತಾ ಇಲ್ಲ. ಆದರೂ ಮತ್ತು ಯಾವುದೇ ರೀತಿಯಿಂದ ಶಾಸಕರು ಇಲ್ಲಿವರೆಗೂ ಉದ್ಘಾಟನೆಯನ್ನು ಮಾಡಿಲ್ಲ. ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ಉದ್ಘಾಟನೆ ಮಾಡಿದ್ರು, ಶಿವ ಹರ ಶಿವ ಅಂತಂದು ಇದು ಮಾಡಕ್ಕೆ ಕೂತ್ಬಿಟ್ರೆ ಸುಮ್ಮನೆ. ಬಟ್ ಇಲ್ಲಿ ನೋಡಿ, ಇಲ್ಲಿವರೆಗೂ ಒಂದು ದಿನನೂ MLA ಸಹ ಬರಲಿಲ್ಲ, ಜಿಲ್ಲಾಧಿಕಾರಿ ಸಹ ಬರಲಿಲ್ಲ, ಮತ್ತು ಸಂಬಂಧಪಟ್ಟ ಇಲಾಖೆದವರು ಬರಲಿಲ್ಲ. ಯಾರೋ ಒಬ್ಬರು ಪಾಪ ಬೆಂಗಳೂರಿಂದ ಥರ್ಡ್ ಪಾರ್ಟಿ ಅಂತ ಬಂದಿದ್ದಾರೆ. ಅವರು ಜಲ್ಲಿಕಲ್ಲು ಅವನ್ನೆಲ್ಲ ನೋಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ರೀ, ಕೇಳಲಿಲ್ಲ ಅಂದರೆ ಕೆಲಸನ ಮಾಡಲ್ವಾ ಹಾಗಾದ್ರೆ ಅಧಿಕಾರಿಗಳು? ಯಾಕೆ ನಮ್ಮ ಊರಿನ ಬಗ್ಗೆ ಮಾನವೀಯತೆನೇ ಇಲ್ವಾ? ಹಳ್ಳಿ ಅಂದರೆ ಏನು ಅನ್ಕೊಂಬಿಟ್ಟಾರ? ತಾವು ಮಾಡಿದ್ದೆ ತಾವು ಅಧಿಕಾರಿ ಅಂದರೆ ಹೆಂಗೆ ರೀ ಹಾಗಾದ್ರೆ? ಈ ಬೋರ್ಡ್ ಹಾಕಿದರೆ ಕಾಮಗಾರಿ ಸ್ಟಾರ್ಟ್ ಮಾಡೋ ಮುಂದೆ ಹಾಕ್ಬೇಕು. ಈಗ ಹಾಕಿದ್ದಾರೆ, ಅರ್ಧ ಕಾಮಗಾರಿ ಆಗಿದೆ, ಇವಾಗ ಹಾಕಿದ್ದಾರೆ. ಯಾಕಂದರೆ ಈಗ ಬಿಲ್ ಬೇಕಲ್ಲ ತೋರಿಸ್ಕೊಳ್ಳೋಕ್ಕೆ. ಪ್ಲೀಸ್ ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ವಹಿಸ್ಕೊಂಡು ಯಾವುದೇ ರೀತಿಯಿಂದ ಬಿಲ್ ಆಗಲಾರ್ದಂಗೆ ಮಾಡಬೇಕು. ಮತ್ತು ಸಂಪೂರ್ಣವಾಗಿ ನಾಗೇಶನಹಳ್ಳಿ ಗ್ರಾಮದ ಸಂಪೂರ್ಣ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಮತ್ತು ಪೂರಾ ರಾಮಕುಂಟವರೆಗೂ ಇದು ಕೆಲಸ ಆರಂಭ ಆಗಬೇಕು. ಇದು 6 ಕೋಟಿದು ಏನು ಪ್ರಾಜೆಕ್ಟ್ ಐತಿ ಸರಿಯಾದ ರೀತಿಯಿಂದ ಸದ್ಬಳಕೆ ಆಗಬೇಕು. ತಮ್ಮಲ್ಲಿ ಪ್ಲೀಸ್ ಕಳಕಳಿಯ ವಿನಂತಿ, DC ಸರ್ ಇದಕ್ಕೆ ಆ್ಯಕ್ಷನ್ ತೊಗೊಂಡು ತುಂಬ ಅರ್ಜೆಂಟಾಗಿ ಆ್ಯಕ್ಷನ್ ತೊಗೊಂಡು ಈ ಕೆಲಸಕ್ಕೆ ಯಾವುದೇ ರೀತಿಯಿಂದ ಬಿಲ್ ಆಗಲಾರ್ದಂಗೆ ತಡೆ ಹಿಡಿಬೇಕು. ಮತ್ತು ಶಾಸಕರು ನಮ್ಮ ಗಂಗಾವತಿ MLA ಶಾಸಕರು ಏನಿದ್ದಾರೆ ಅವರು ಸ್ಥಳಕ್ಕೆ ವಿಸಿಟ್ ಮಾಡಿಬಿಟ್ಟು ವಾಪಸ್ ಕರೆಕ್ಟಾಗಿ ಉದ್ಘಾಟನೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಅದು ನಮ್ಮ ವಿನಂತಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್.